ಬಿಜೆಪಿ ನಾಯಕರು ಟನಲ್ ವಿಚಾರವಾಗಿ ಸಾಕಷ್ಟು ವಿರೋಧವನ್ನು ಮಾಡ್ತಾರೆ. ನೀವು ಕೂಡ ಬೆಂಗಳೂರು ಶಾಸಕರಾಗಿ ಟನಲ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಏನಾದರೂ ಕೂಡ ಹೇಳಿಕೆ ಕೊಡ್ತೀರಾ? ನೋಡಿ ಇವ್ರೆ, ಈಗ ವಿಧಾನಸೌಧದಿಂದ ಮೆಟ್ರೋ ಇದು ಯಾವುದು ಯಲಂಕ ಗಂಟ ರೈಲ್ವೆ ಬ್ರಿಡ್ಜ್ ಮಾಡಬೇಕು ಅಂತ ಮಾಡಿದ್ರು. ಯಾವುದು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ಮಾಡಿದ್ರು. ಆ ಸ್ಟೀಲ್ ಬ್ರಿಡ್ಜ್ಗೆ ಅನೇಕ ತೊಂದರೆ ಮಾಡಿದ್ರು ತಾನೆ. ಅವನು ಆ ರಾಜ್ಯಸಭಾ MP ಯಾರು ಸೇರಿಕೊಂಡು ಅದನ್ನ ತೊಂದರೆ ಮಾಡಿದ್ರು. ಅವಾಗ ಏನಾಗ್ತಿತ್ತು? ರೈಲ್ವೆ ಬ್ರಿಡ್ಜ್ ಯಾಕೆ ನಿಲ್ಲಿಸಿದ್ರು? ಈಗ ಮೇಕ್ರಿ ಸರ್ಕಲ್ ಗಂಟ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಮೇಕ್ರಿ ಸರ್ಕಲ್ ಗಂಟ ರೈಲ್ವೆ ಸ್ಟೀಲ್ ಬ್ರಿಡ್ಜ್ ಮಾಡಿದರೆ ಪ್ರಾಬ್ಲಮ್ ಏನಾಗ್ತಿತ್ತು ಇವ್ರಿಗೆ, ಅದನ್ನು ತಡೆದ್ರು ಅಲ್ವಾ. ಈಗ ಎಲ್ಲ ಥರದ್ದು ನೋಡಿ ಉಪಮುಖ್ಯಮಂತ್ರಿಗಳು ಅನೇಕ ಕಾಲ ಚರ್ಚೆ ಮಾಡಿ ಎಲ್ಲರಿಗೂ ಮಾಡಿ ಸುರಂಗ ಮಾರ್ಗವನ್ನು, ಈಗ ಬೇರೆ ವಿದೇಶಗಳಲ್ಲಿ ನಾವು ಸುರಂಗ ಮಾರ್ಗ ನೋಡ್ತಾ ಇದ್ದೇವೆ. ಯುರೋಪಿಯನ್ ಕಂಟ್ರೀಸಲ್ಲಿ 35 ಕಿಲೋಮೀಟರ್ ಸುರಂಗ ಮಾರ್ಗ ಮಾಡ್ತಿದ್ದಾರೆ, ಯಾರಿಗೂ ಏನು ತೊಂದರೆ ಇಲ್ದಿರ್ತಕ್ಕಂಥ ರೀತಿಯಲ್ಲಿ. ಆಮೇಲೆ ಉಪಮುಖ್ಯಮಂತ್ರಿಗಳೇನು ಹೊಸಬ್ರ, ಬೆಂಗಳೂರಿಗೆ ಹಳಬರು, ಎಲ್ಲ ಥರದ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸುರಂಗ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಉಪಮುಖ್ಯಮಂತ್ರಿಗಳು, ಯಾಕೆಂದರೆ ಬೋಲ್ಡ್ನೆಸ್ ತಗೊಂಡಿದ್ದಾರೆ. ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಇದೆ. ಈಗ ಮೆಟ್ರೋ ಡಬಲ್ ಟೆಕ್ ಮಾಡ್ತಿದ್ದಾರೆ. ಈಗ ಮಾಗಡಿ ರೋಡು ಸಿಂಗಲ್ ಇತ್ತು, ಓನ್ಲಿ ಮೆಟ್ರೋ ಇತ್ತು, ಡಬಲ್ ಟೆಕ್ ಮಾಡ್ತಿದ್ದಾರೆ. ಹಂಗೆ ಸುರಂಗ ಮಾರ್ಗ ಮಾಡಬೇಕು, ದಟ್ಟಣೆ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಅದನ್ನು ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಿದ್ದಾರೆ. ಕೆಲವರು ಅದನ್ನ ವಿರೋಧ ಮಾಡ್ತಿದ್ದಾರೆ. ಅವರು ವಿರೋಧ ಮಾಡ್ತಕ್ಕಂಥ ಕೆಲಸನೇ ಅವ್ರು ವಿರೋಧ ಮಾಡೋದೆ. ಅವರು ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರು ಏನು ಮಾಡಬೇಕು ಮಾಡ್ತಾರೆ. ಬಿಜೆಪಿ ನಾಯಕರು ಟನಲ್ ವಿಚಾರವಾಗಿ ಸಾಕಷ್ಟು ವಿರೋಧವನ್ನು ಮಾಡ್ತಾರೆ. ನೀವು ಕೂಡ ಬೆಂಗಳೂರು ಶಾಸಕರಾಗಿ ಟನಲ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಏನಾದರೂ ಕೂಡ ಹೇಳಿಕೆ ಕೊಡ್ತೀರಾ? ನೋಡಿ ಇವ್ರೆ, ಈಗ ವಿಧಾನಸೌಧದಿಂದ ಮೆಟ್ರೋ ಇದು ಯಾವುದು ಯಲಂಕ ಗಂಟ ರೈಲ್ವೆ ಬ್ರಿಡ್ಜ್ ಮಾಡಬೇಕು ಅಂತ ಮಾಡಿದ್ರು. ಯಾವುದು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ಮಾಡಿದ್ರು. ಆ ಸ್ಟೀಲ್ ಬ್ರಿಡ್ಜ್ಗೆ ಅನೇಕ ತೊಂದರೆ ಮಾಡಿದ್ರು ತಾನೆ. ಅವನು ಆ ರಾಜ್ಯಸಭಾ MP ಯಾರು ಸೇರಿಕೊಂಡು ಅದನ್ನ ತೊಂದರೆ ಮಾಡಿದ್ರು. ಅವಾಗ ಏನಾಗ್ತಿತ್ತು? ರೈಲ್ವೆ ಬ್ರಿಡ್ಜ್ ಯಾಕೆ ನಿಲ್ಲಿಸಿದ್ರು? ಈಗ ಮೇಕ್ರಿ ಸರ್ಕಲ್ ಗಂಟ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಮೇಕ್ರಿ ಸರ್ಕಲ್ ಗಂಟ ರೈಲ್ವೆ ಸ್ಟೀಲ್ ಬ್ರಿಡ್ಜ್ ಮಾಡಿದರೆ ಪ್ರಾಬ್ಲಮ್ ಏನಾಗ್ತಿತ್ತು ಇವ್ರಿಗೆ, ಅದನ್ನು ತಡೆದ್ರು ಅಲ್ವಾ. ಈಗ ಎಲ್ಲ ಥರದ್ದು ನೋಡಿ ಉಪಮುಖ್ಯಮಂತ್ರಿಗಳು ಅನೇಕ ಕಾಲ ಚರ್ಚೆ ಮಾಡಿ ಎಲ್ಲರಿಗೂ ಮಾಡಿ ಸುರಂಗ ಮಾರ್ಗವನ್ನು, ಈಗ ಬೇರೆ ವಿದೇಶಗಳಲ್ಲಿ ನಾವು ಸುರಂಗ ಮಾರ್ಗ ನೋಡ್ತಾ ಇದ್ದೇವೆ. ಯುರೋಪಿಯನ್ ಕಂಟ್ರೀಸಲ್ಲಿ 35 ಕಿಲೋಮೀಟರ್ ಸುರಂಗ ಮಾರ್ಗ ಮಾಡ್ತಿದ್ದಾರೆ, ಯಾರಿಗೂ ಏನು ತೊಂದರೆ ಇಲ್ದಿರ್ತಕ್ಕಂಥ ರೀತಿಯಲ್ಲಿ. ಆಮೇಲೆ ಉಪಮುಖ್ಯಮಂತ್ರಿಗಳೇನು ಹೊಸಬ್ರ, ಬೆಂಗಳೂರಿಗೆ ಹಳಬರು, ಎಲ್ಲ ಥರದ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸುರಂಗ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಉಪಮುಖ್ಯಮಂತ್ರಿಗಳು, ಯಾಕೆಂದರೆ ಬೋಲ್ಡ್ನೆಸ್ ತಗೊಂಡಿದ್ದಾರೆ. ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಇದೆ. ಈಗ ಮೆಟ್ರೋ ಡಬಲ್ ಟೆಕ್ ಮಾಡ್ತಿದ್ದಾರೆ. ಈಗ ಮಾಗಡಿ ರೋಡು ಸಿಂಗಲ್ ಇತ್ತು, ಓನ್ಲಿ ಮೆಟ್ರೋ ಇತ್ತು, ಡಬಲ್ ಟೆಕ್ ಮಾಡ್ತಿದ್ದಾರೆ. ಹಂಗೆ ಸುರಂಗ ಮಾರ್ಗ ಮಾಡಬೇಕು, ದಟ್ಟಣೆ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಅದನ್ನು ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಿದ್ದಾರೆ. ಕೆಲವರು ಅದನ್ನ ವಿರೋಧ ಮಾಡ್ತಿದ್ದಾರೆ. ಅವರು ವಿರೋಧ ಮಾಡ್ತಕ್ಕಂಥ ಕೆಲಸನೇ ಅವ್ರು ವಿರೋಧ ಮಾಡೋದೆ. ಅವರು ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರು ಏನು ಮಾಡಬೇಕು ಮಾಡ್ತಾರೆ.